ನಿಮ್ಮ ಗ್ಯಾಸ್ ಸಿಲಿಂಡರ್ ಕೆವೈಸಿ ಬಾಕಿ ಇದೆಯಾ? ಈ ಒಂದು ಫೋನ್ ಕಾಲ್ ನಿಮ್ಮ ಬ್ಯಾಂಕ್ ಖಾತೆಯನ್ನೇ ಖಾಲಿ ಮಾಡಬಹುದು. ಹೌದು, ಉಡುಪಿ ಜಿಲ್ಲೆಯಲ್ಲಿ ಗ್ಯಾಸ್ ಬುಕಿಂಗ್ ಹೆಸರಲ್ಲಿ ಹೊಸ ಸೈಬರ್ ದಂಧೆ ಶುರುವಾಗಿದೆ. ಕೇವಲ 20 ರೂಪಾಯಿ ಗ್ಯಾಸ್ ಬಿಲ್ ಕಟ್ಟೋಕೆ ಹೋದ ವೃದ್ಧ ದಂಪತಿ ಈಗ ಬರೋಬ್ಬರಿ 9,78,000 ರೂಪಾಯಿ ಕಳೆದುಕೊಂಡಿದ್ದಾರೆ. ಒಂದು ಚಿಕ್ಕ ವಾಟ್ಸ್ಆಪ್ ಲಿಂಕ್ ನಿಮ್ಮ ಜೀವನದ ಉಳಿತಾಯವನ್ನೇ ಖಾಲಿ ಮಾಡಬಹುದು ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಶಿವಳ್ಳಿಯ ರವಿದಾಸ್ ನಾಯಕ್ ಅವರಿಗೆ ಫೋನ್ ಮಾಡಿದ ವಂಚಕ ನಿಮ್ಮ ಗ್ಯಾಸ್ ಬಿಲ್ ಪೆಂಡಿಂಗ್ ಇದೆ ಅಂದಿದ್ದ. ನಂತರ ವಾಟ್ಸ್ಆಪ್ನಲ್ಲಿ ಒಂದು ಎಪಿಕೆ ಫೈಲ್ ಕಳುಹಿಸಿ ಅದನ್ನ ಡೌನ್ಲೋಡ್ ಮಾಡೋಕೆ ಹೇಳಿದ್ದ. ರವಿದಾಸ್ ಅವರು ಆ ಲಿಂಕ್ ಒತ್ತಿದ್ದೇ ತಡ ಅವರ ಫೋನ್ ಹ್ಯಾಕರ್ ಕೈ ಸೇರಿತು. ಬಿಲ್ ಪಾವತಿ ಆಗ್ತಿಲ್ಲ ಅನ್ನೋ ನಾಟಕವಾಡಿ ಅವರಿಂದ ಬ್ಯಾಂಕ್ ಕಾರ್ಡ್ ಮತ್ತು ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ಗಳನ್ನ ಕಸಿದುಕೊಂಡಿದ್ದಾನೆ ಈ ಕಿರಾತಕ. ಬಂಧನ್ ಬ್ಯಾಂಕ್, ಯೆಸ್ ಬ್ಯಾಂಕ್ ಮತ್ತು HDFC ಕಾರ್ಡ್ ಬಳಸಿ ಸುಮಾರು 10 ಲಕ್ಷ ರೂಪಾಯಿಯನ್ನ ಲೂಟಿ ಮಾಡಲಾಗಿದೆ. ಸದ್ಯ ಉಡುಪಿ ಸೈಬರ್ ಕ್ರೈಂ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಸ್ನೇಹಿತರೆ, ನೆನ್ಪಿಡಿ, ಯಾವುದೇ ಅಪರಿಚಿತ ವ್ಯಕ್ತಿ ವಾಟ್ಸ್ಆಪ್ನಲ್ಲಿ ಕಳುಹಿಸೋ ಎಪಿಕೆ ಫೈಲ್ ಅಥವಾ ಲಿಂಕ್ಗಳನ್ನ ಅಪ್ಪಿತಪ್ಪಿಯೂ ಒತ್ತಬೇಡಿ. ಇನ್ನು ಸೈಬರ್ ವಂಚನೆ ಬಗ್ಗೆ ಸ್ವತಃ ಉಡುಪಿ ಎಸ್ಪಿ ಅವರು ಈಗ ಸಾರ್ವಜನಿಕರಿಗೆ ಬಿಗ್ ವಾರ್ನಿಂಗ್ ನೀಡಿದ್ದಾರೆ. ಗ್ಯಾಸ್ ಅಭಾವವನ್ನೇ ದೋಚಲು ಬಳಸಿಕೊಳ್ತಿರೋ ವಂಚಕರು ಕೆವೈಸಿ ಅಪ್ಡೇಟ್ ಹೆಸರಲ್ಲಿ ಲಿಂಕ್ ಅಥವಾ ಎಪಿಕೆ ಫೈಲ್ಗಳನ್ನ ಕಳುಹಿಸ್ತಾರೆ. ಇದನ್ನ ಒತ್ತಿದ್ರೆ ಸಾಕು, ನಿಮ್ಮ ಮೊಬೈಲ್ ನಿಮ್ಮ ಕೈ ತಪ್ಪುತ್ತೆ. ಜಿಲ್ಲೆಯ ಇಬ್ಬರು ಈಗಾಗಲೇ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದಾರೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿರುವ ಗ್ಯಾಸ್ ಅಭಾವವನ್ನೇ ಬಂಡವಾಳ ಮಾಡಿಕೊಂಡಿರುವ ವಂಚಕರು ಕೆವೈಸಿ ಅಪ್ಡೇಟ್ ಮಾಡದಿದ್ದರೆ ಗ್ಯಾಸ್ ಸಂಪರ್ಕ ಕಡಿತಗೊಳ್ಳುತ್ತದೆ ಎಂಬ ಸುಳ್ಳು ಸಂದೇಶ ರವಾನಿಸುತ್ತಿದ್ದಾರೆ. ಈ ನೆಪದಲ್ಲಿ ಕಳುಹಿಸುವ ಅಪರಿಚಿತ ಲಿಂಕ್ಗಳು ಅಥವಾ ಎಪಿಕೆ ಫೈಲ್ಗಳನ್ನು ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ಹ್ಯಾಕ್ ಮಾಡಿ ಬ್ಯಾಂಕ್ ಖಾತೆಗಳನ್ನು ಖಾಲಿ ಮಾಡುತ್ತಿದ್ದಾರೆ. ಯಾರೇ ಕರೆ ಮಾಡಿ ಗ್ಯಾಸ್ ಬಿಲ್ ಅಥವಾ ಕೆವೈಸಿ ಬಗ್ಗೆ ಮಾತನಾಡಿದರೂ ನಂಬಬೇಡಿ. ಅಧಿಕೃತ ಏಜೆನ್ಸಿ ಅಥವಾ ಮೊಬೈಲ್ ಆಪ್ಗಳ ಮೂಲಕವೇ ವ್ಯವಹಾರ ನಡೆಸಿ ಎಂದು ಎಸ್ಪಿ ತಿಳಿಸಿದ್ದಾರೆ. ಸೈಬರ್ ವಂಚನೆಗೊಳಗಾದಲ್ಲಿ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಲು ಅವರು ಸೂಚಿಸಿದ್ದಾರೆ. ಜಾಗೃತರಾಗಿರಿ, ಹಣವನ್ನ ಉಳಿಸಿಕೊಳ್ಳಿ. ಈ ವಿಡಿಯೋವನ್ನ ನಿಮ್ಮ ಮನೆಯ ಹಿರಿಯರಿಗೆ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ LPG ಪ್ರೈಸ್ ಹೈಕ್ ಆಗಿರೋದ್ರಿಂದ ಅಥವಾ ಹೈಕ್ ಆಗಬಹುದು ಅಂತ ಡಿಸ್ಕಷನ್ಸ್ ಇರೋದ್ರಿಂದ ಸುಮಾರು ಸೈಬರ್ ಕ್ರಿಮಿನಲ್ಸ್ ಇದನ್ನು ಬಳಸಿಕೊಂಡು ಸೈಬರ್ ಕ್ರೈಮ್ ಮಾಡುವಂಥದ್ದು ನಮಗೆ ಕಂಡು ಬಂದಿದೆ. ನಿನ್ನೆ ಅಷ್ಟೇ ಉಡುಪಿ ಜಿಲ್ಲೆಯಲ್ಲಿ ಸಂತೆಕಟ್ಟೆ ಮೂಲದವರೊಬ್ಬರು ಸೀನಿಯರ್ ಸಿಟಿಸನ್, ಅವರಿಗೆ ಮಹಾನಗರ ಗ್ಯಾಸ್ ಕಂಪನಿ ಅಂತ ಹೇಳಿ ಮುಂಬೈಯಿಂದ ಕಾಲ್ ಬಂದು ನಿಮ್ಮದು ಕೆವೈಸಿಯನ್ನು ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಅವರ ವಾಟ್ಸಾಪಿಗೆ ಒಂದು ಎಪಿಕೆ ಫೈಲ್ ಕಳಿಸ್ತಾರೆ. ಆ ಎಪಿಕೆ ಫೈಲ್ ಕ್ಲಿಕ್ ಮಾಡಿ ಅವರ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಾದ್ಮೇಲೆ ಮತ್ತೆ ಅವರ ಹಸ್ಬೆಂಡ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತಗೊಂಡಿದ್ದಾರೆ. ಈ 2 ಅಕೌಂಟ್ಗಳಿಂದ ಸೇರಿ ಸುಮಾರು 1.5 ಲಕ್ಷ ರೂಪಾಯಿ ನಿನ್ನೆ ಅವರ ಅಕೌಂಟಿಂದ ಡ್ರಾ ಆಗಿ ಸೈಬರ್ ಫ್ರಾಡ್ ಆಗಿರೋದ್ರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಘಟನೆ ಆಗಿರೋದು 11ನೇ ತಾರೀಕಿಗೆ, ಕಂಪ್ಲೇಂಟ್ ಬಂದಿರೋದು ನಿನ್ನೆ. ಈ ಪ್ರಕರಣದಲ್ಲಿ ಹೋಗಿರುವಂಥ 1.5 ಲಕ್ಷದಲ್ಲಿ ಒಂದು 50,000 ಆಲ್ರೆಡಿ ನಾವು ಫ್ರೀಸ್ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕಾಗಿದೆ. ಮತ್ತೆ ಉಳಿದವು ನಾವು ಪ್ರಯತ್ನ ಪಡ್ತೀವಿ. ಆದರೆ ಈ ಒಂದು ಹಿನ್ನೆಲೆಯಲ್ಲಿ ಇದೇ ರೀತಿ ಇವತ್ತು ಸಹ ಇನ್ನೊಂದು ಪ್ರಕರಣ ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದರಲ್ಲಿ ಸುಮಾರು 6.5 ಲಕ್ಷ ಇನ್ನೊಬ್ಬ ವ್ಯಕ್ತಿ ಇದೇ ರೀತಿಯಲ್ಲಿ .apk ಫೈಲ್ ಡೌನ್ಲೋಡ್ ಮಾಡಿ ಕಳ್ಕೊಂಡಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಎಲ್ಲ ಸಾರ್ವಜನಿಕರ ಹತ್ರ ನಾನು ಕೆಲವೊಂದು ಮಾಹಿತಿಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ .apk ಫೈಲ್ಸ್ ವಾಟ್ಸ್ಆ್ಯಪಲ್ಲಿ ಸೆಂಡ್ ಮಾಡೋದು ಸೈಬರ್ ಕ್ರಿಮಿನಲ್ಸ್ ಮೇನ್ಲಿ. ಅವರು ಅಲ್ಲದೆ ಬೇರೆ ಯಾರು ಈ ಥರ .apk ಫೈಲ್ಸ್ ನಿಮಗೆ ಕಳಿಸಿ ಡೌನ್ಲೋಡ್ ಮಾಡಕ್ಕೆ ಕೇಳಲ್ಲ. ಒಂದನೇ ವಿಚಾರ. ಎರಡನೇ ವಿಚಾರ, ನಿಮಗೆ ಬೇಗ ಈಗ ಒಂದು ಪರ್ಟಿಕ್ಯುಲರ್ ಆ್ಯಪಲ್ಲಿ ಬುಕ್ ಮಾಡಿದರೆ ನಿಮಗೆ ಬೇಗ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಆಗ್ತದೆ, ಅಥವಾ ಈಗ ನಮ್ಮ ಹತ್ರ ಹಳೆ ಸ್ಟಾಕ್ ಇದೆ, ಅದಕ್ಕೆ ಹಳೆ ರೇಟ್ ಇದೆ, ಹೊಸ ಸ್ಟಾಕ್ ಬರೋದು ಹೊಸ ರೇಟ್ ಆಗ್ತದೆ, ಹಾಗಾಗಿ ಹಳೆ ಸ್ಟಾಕ್ ಈಗಲೇ ತಗೋಬಹುದು, ಅದಕ್ಕೆ ನಿಮಗೆ ಪ್ರಯಾರಿಟಿ ಕಸ್ಟಮರ್ ಇರೋದ್ರಿಂದ ನಿಮಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ UPI ಲಿಂಕ್ ಕಳಿಸೋದು, ಕೆಲವೊಂದು ವೆಬ್ಸೈಟ್ಗಳು ಕಳಿಸೋದು, ಫಾಸ್ಟ್ LPG ಬುಕ್ಕಿಂಗ್ ಅಂತ ಹೇಳಿ, ಇದೆಲ್ಲ ಫ್ರಾಡ್ಗಳಿವೆ. ಇದಕ್ಕೆ ನೀವು ವಿಕ್ಟಿಮ್ಸ್ ಆಗಕ್ಕೆ ಹೋಗಬೇಡಿ. ಏನು ಪದ್ಧತಿ, ಯಾವ ರೀತಿಯಲ್ಲಿ ನೀವು ಮುಂಚೆ ಗ್ಯಾಸ್ ಬುಕ್ಕಿಂಗ್ ಮಾಡ್ತಿತ್ತು, ಯಾವ ರೀತಿಯಲ್ಲಿ ಗ್ಯಾಸ್ ಸಿಲಿಂಡರ್ಸ್ ಬರ್ತಾ ಇತ್ತು, ಎಸ್ಪೆಷಲಿ ಗ್ರಾಹಕರು ಡೊಮೆಸ್ಟಿಕ್ LPG ಕನ್ಸಂಪ್ಷನ್ ಮಾಡುವಂಥವ್ರು, ಅದರಲ್ಲಿ ಯಾವುದೇ ರೀತಿಯಲ್ಲಿರೋ ಶಾರ್ಟೇಜ್ ಇಲ್ಲ ಅಂತ ನಿನ್ನೆ ಅಷ್ಟೇ DC ಮೇಡಮ್ ಸಹ ಇದೇ ವಿಚಾರದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಾಗಾಗಿ ಏನು ಪ್ರೊಸೆಸ್ ಇದೆ ಅದನ್ನು ನಡೀತಾ ಇರಲಿ. ಬಟ್ ಈ ಥರ ಫಾಸ್ಟ್ ಬುಕ್ಕಿಂಗ್ ಅಥವಾ ಕಡಿಮೆ ರೇಟು ಅಥವಾ KYC ಅಪ್ಡೇಷನ್ ಅಂತ ಹೇಳಿ ನಿಮಗೆ ಯಾರಾದರೂ ಸಂಪರ್ಕಿಸಿದ್ರೆ
ದಯವಿಟ್ಟು ಅದನ್ನು ನಂಬಬೇಡಿ. ಆ ಥರದಲ್ಲಿ ಏನಾದರೂ ಡೌಟ್ ಇದ್ದರೆ ಇಮಿಡಿಯೇಟ್ಲಿ ಹತ್ತಿರವಿರುವ ಪೊಲೀಸ್ ಠಾಣೆಯಲ್ಲಿ ಹೋಗಿ ನೀವು ಪ್ರಶ್ನಿಸಬಹುದು. ಅದು ಅಲ್ಲದೆ ನಿಮಗೆ ಸಂಪರ್ಕದಲ್ಲಿ ಆ ನಂಬರ್ ಬಗ್ಗೆ ಡೌಟ್ ಇದ್ದರೆ 1930 ಕಾಲ್ ಮಾಡಿ ಆ ನಂಬರನ್ನು ರಿಪೋರ್ಟು ಸಹ ಮಾಡ್ಬೋದು. ಈ ರೀತಿ ಫ್ರಾಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಅಂತ. ಒಂದು ವೇಳೆ ಫ್ರಾಡ್ ಆಗಿದ್ದರೆ ದಯವಿಟ್ಟು ಕೂಡಲೇ ಪೊಲೀಸ್ ಠಾಣೆಗೆ ಬನ್ನಿ. ಅದೇ ರೀತಿ 1930 ಕಾಲ್ ಮಾಡಿ ಇಮಿಡಿಯೇಟ್ಲಿ ಅಕೌಂಟ್ ಫ್ರೀಸ್ ಮಾಡಿಸಿದರೆ ಅಟ್ಲೀಸ್ಟ್ ನಿಮ್ಮಿಂದ ಕಳ್ಕೊಂಡಿರೋ ದುಡ್ಡಲ್ಲಿ ಒಂದು ಹೆಚ್ಚಿನ ಅಮೌಂಟ್ ನಾವು ರಿಕವರಿ ಮಾಡಿ ನಿಮಗೆ ವಾಪಸ್ ಕೊಡಲಿಕ್ಕೆ ಆಗ್ತದೆ.